ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ವ್ಲಾಗ್ ಬಂದುಬಿಟ್ಟು ನಾನು ದೇವರ ಮಣ್ಣಿನ ಹೇಗೆ ಅರೇಂಜ್ ಮಾಡಿರ್ತೀನಿ, ಜೊತೆಗೆ ಯಾವ ಮಂಡಲವನ್ನು ನಾನು ದೇವರ ಮಣ್ಣಿನಲ್ಲಿ ಬಿಡಿಸಿರೋದ್ರಿಂದ ನಮಗೆ ಸುಖ, ಶಾಂತಿ, ಸಮೃದ್ಧಿ ಎಲ್ಲವೂ ನಮಗೆ ಸಿಗುತ್ತೆ ಅನ್ನೋದನ್ನು ನಾನಿವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನೊಂದು 2 ಟಾಪಿಕ್ಗಳನ್ನು ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಹೌದು, ನಾವು ದೇವರ ಮನೆಯಲ್ಲಿ ಯಾವುದಾದ್ರೂ ಪೂಜೆಯನ್ನು ಮಾಡಬೇಕು ಅಂದ್ಕೊಂಡಾಗ ಅದರದ್ದೇ ಆದಂಥ ಒಂದಷ್ಟು ನಿಯಮಗಳಿರುತ್ತೆ. ಸೊ ಆ ನಿಯಮಗಳನ್ನು ನಾವು ಸರಿಯಾಗಿ ಪಾಲಿಸ್ಕೊಂಡು ಪೂಜೆಯನ್ನು ಮಾಡೋದ್ರಿಂದ ನಮಗೆ ನಿಜವಾಗ್ಲೂ ಒಳ್ಳೆಯದಾಗಿ ಆಗುತ್ತೆ. ಸೊ ಹಾಗಾಗಿ ಇವತ್ತು ನಾನು ಒಂದೆರಡು ರಂಗೋಲಿಗಳು ಅಂದರೆ ರಂಗೋಲಿ ಮಂಡಲಗಳನ್ನು ನಾನಿಲ್ಲಿ ಬಿಡಿಸ್ತಾ ಇದ್ದೀನಿ. ಸೊ ಇದು ನಾನು ತುಂಬ ದಿನದಿಂದ ಅಂದರೆ ಒಂದು ವರ್ಷದಿಂದ ನಾನು ಮಾಡ್ಕೊಂಡು ಬಂದಿದ್ದೆ. ಸೊ ನನಗೆ ಇದರಿಂದ ತುಂಬಾ ಒಳ್ಳೆಯದಾಗಿದೆ. ಹಾಗಾಗಿ ನಿಮಗೂ ಕೂಡ ಈ ಒಂದು ಮಂಡಲವನ್ನು ಬಿಡಿಸೋದು ಹೇಗೆ, ಹಾಗೆ ಈ ಮಂಡಲದಿಂದ ನಮಗೆ ಏನು ಯೂಸ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಬನ್ನಿ, ಯಾವ ರೀತಿ ಪೂಜೆ ವಿಧಾನಗಳನ್ನು ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಂಡು ಬರೋಣ. ಸೊ ನಾನು ಆಲ್ರೆಡಿ ಇಲ್ಲಿ ಬತ್ತಿಗಳನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ. ಜೊತೆಗೆ ಇಲ್ಲಿ ನಾನು ತಮ್ಗೆನಲ್ಲಿ ನೀರನ್ನು ತಗೊಂಡಿದ್ದೀನಿ, ಶುದ್ಧೀಕರಿಸಿರೋಂಥ ನೀರನ್ನು ತಗೊಂಡಿದ್ದೀನಿ. ನೆಕ್ಸ್ಟಲ್ಲಿ ಬಂದುಬಿಟ್ಟು ನಾನು ಇವಾಗ ದೇವರ ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಸೊ ನಾನು ಈ ಒಂದು ಪಾದದ ಬಗ್ಗೆ ಹೇಳಬೇಕು ನಿಮಗೆ. ಈ ಪಾದ ನಿಮಗೆ ನೋಡಿ, ಈ ಪಾದ ನೋಡ್ತಾ ಇರ್ಬೋದು. ಇದು ಕೂಡ ನಮಗೆ ನವಲಗುಂದ ಕಾಮಣ್ಣನ ಒಂದು ವ್ಲಾಗನ್ನು ನಾನು ಶೇರ್ ಮಾಡಿಕೊಂಡಿದ್ದೆ. ಆ ಒಂದು ನವಲಗುಂದ ಕಾಮಣ್ಣನ ಸನ್ನಿಧಾನದಲ್ಲಿ ನಾನು ಈ ಪಾದವನ್ನು ತಗೊಂಡು ಬಂದಿದ್ದು. ಹತ್ತತ್ರ ಒಂದು 3 ವರ್ಷ ಆಯಿತು ನಾನು ಈ ಪಾದವನ್ನು ತಗೊಂಡು ಬಂದು. ಈ ಪಾದ ತಂದಾಗಿಂದ ನಮಗೆ ತುಂಬಾ ಒಳ್ಳೆಯದಾಗಿದೆ. ಸೊ ಹಾಗಾಗಿ ಇದು ಯಾಕೆ ಈ ಪಾದವನ್ನು ತಂದಿದ್ದು ಅಂತ ಅಂದರೆ, ನಮಗೆ ಬಿಸ್ನೆಸ್ಸಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋ ಹಾಗಿದ್ರೆ ನಾವು ಈ ಪಾದಗಳನ್ನು ತರ್ಬೋದು. ಹಸ್ತಗಳನ್ನು ಕೂಡ ತಗೊಳ್ತಾರೆ. ಆ ಹಸ್ತಗಳನ್ನು ತಗೊಳೋದ್ರಿಂದ ಎಜುಕೇಷನಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಆಗೋದಿದ್ರೆ ಅದಕ್ಕೋಸ್ಕರ ಅಂತ ತಗೊಳ್ತಾರೆ. ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ಅಂತ ಹೇಳ್ಬಿಟ್ಟು ತಗೊಳ್ತಾರೆ. ಸೊ ನೆಕ್ಸ್ಟಲ್ಲಿ ಬಂದುಬಿಟ್ಟು ನಾನು ಕಾಯಿನ್ಸನ್ನು ಇಡ್ತಾ ಇದ್ದೀನಿ. ಈ ಕಾಯಿನ್ಗಳು ನಮಗೆ ಎಲ್ಲಾದರೂ ಹೊರಗೆ ಹೋಗಿರ್ತೀವಿ ನೋಡಿ ಫ್ರೆಂಡ್ಸ್, ಎಲ್ಲಾದರೂ ಟ್ರಿಪ್ ಅಂತ ಹೋಗಿರ್ತೀವಿ ಅಥವಾ ದಾರಿಲಿ ಹೋಗಬೇಕಾದ್ರೆ ಎಲ್ಲಾದರೂ ನಮಗೆ ಕಾಯಿನ್ಗಳು ಸಿಕ್ಕಿರುತ್ತೆ. ಆ ಕಾಯಿನ್ಗಳು ಕೂಡ ಇದರಲ್ಲಿ ನಾನು ಇಟ್ಟಿರ್ತೀನಿ. ಜೊತೆಗೆ ನನಗೆ ಇಲ್ಲಿ ಒಂದು ಕಾಯಿನಲ್ಲಿ ನೋಡಿ ದೇವಿ ಮೂರ್ತಿ ಇದೆ. ಈ ಕಾಯಿನಲ್ಲಿ ಕನಕದುರ್ಗಾ ದೇವಿಯ ಮೂರ್ತಿ ನಮಗೆ ಸಿಕ್ಕಿರೋದು. ಸೊ ಹಾಗಾಗಿ ನಾನು ಈ ಕಾಯಿನನ್ನು ದೇವರ ಮನೆಯಲ್ಲಿ ಇಟ್ಬಿಟ್ಟು ಪೂಜೆಯನ್ನು ಮಾಡ್ತಾ ಇರ್ತೀನಿ. ಸೊ ಇದೇ ಥರ ನಾನು ಈ ಪ್ಲೇಟ್ನಲ್ಲಿ ಎಲ್ಲವನ್ನು ಅರೇಂಜ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಗೆಯೇ ಇವಾಗ ಈ ಒಂದು ಸೆಟ್ಟು ರೆಡಿ ಮಾಡ್ಕೊಂಡಾಯಿತು. ನೆಕ್ಸ್ಟಲ್ಲಿ ಬಂದುಬಿಟ್ಟು ನಾನು ದೇವರ ಮನೆಗೆ ಏನೇನು ರೆಡಿ ಮಾಡ್ಕೊಳ್ಳೋದಿತ್ತು ನೋಡಿ, ಎಲ್ಲವನ್ನು ನಾನು ಇವಾಗ ರೆಡಿ ಮಾಡಿಕೊಂಡು ನಾನಿಲ್ಲಿ ದೇವರನ್ನ ಕೂರಿಸೋಕ್ಕೆ ಸ್ಟ್ಯಾಂಡನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದರಲ್ಲಿ ಏನು ನಾನು ರೆಡಿ ಮಾಡ್ಕೊಳ್ಳೋವಂಥದ್ದು ಇರೋದಿಲ್ಲ. ಸೊ ಸುಮ್ಮನೆ ಕ್ಲೀನ್ ಮಾಡ್ತಾ ಇರ್ತೀನಿ. ಅದರಲ್ಲಿ ನಾನು ಮೊದಲಿಗೆ ನಿಮಗೆ ಹೇಳಬೇಕು ಅಂತ ಅಂದರೆ, ಫಸ್ಟ್ ಆಫ್ ಆಲ್ ನಾವು ಮಾಡಬೇಕಾಗಿರೋದು ಏನು ಅಂತ ಅಂದರೆ, ದೇವರನ್ನು ನಾವು ಪ್ರತಿನಿತ್ಯವೂ ಕೂಡ ಈ ದೇವರ ಮನೆ ಕಟ್ಟೇನಿದೆ ನೋಡಿ, ಇದನ್ನು ಪ್ರತಿನಿತ್ಯವೂ ಕೂಡ ಕ್ಲೀನ್ ಮಾಡಬಾರ್ದು. ಸೊ ಹಾಗಾಗಿ ನಾನು ಪ್ರತಿ ಗುರುವಾರ ಕ್ಲೀನ್ ಮಾಡಿರ್ತೀನಿ. ಶುಕ್ರವಾರ ನಾನು ದೇವರನ್ನು ತೆಗೆಯೋದಿಲ್ಲ, ಅಂದರೆ ಲಕ್ಷ್ಮೀ ಕೊಡವನ್ನು ಶುಕ್ರವಾರ ದಿನ ನಾನು ಕೆಳಗಿಳಿಸೋದಿಲ್ಲ. ಸೊ ಹಾಗಾಗಿ ನಾನು ಶುಕ್ರವಾರ ದಿನ ದೇವಿಯನ್ನು ಕೆಳಗಿಳಿಸೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಗುರುವಾರನೇ ಇದೆಲ್ಲನೂ ರೆಡಿ ಮಾಡ್ಕೊಂಡಿರ್ತೀನಿ. ಸೊ ನೆಕ್ಸ್ಟಲ್ಲಿ ಬಂದುಬಿಟ್ಟು ಇವಾಗ ನಾನು ಈ ಸ್ಟ್ಯಾಂಡನ್ನು ಇವಾಗ ನಾನಿಲ್ಲಿ ಸೆಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಇವಾಗ ನೆಕ್ಸ್ಟ್ ಬಂದುಬಿಟ್ಟು ದೇವರ ಪೂಜಾ. ನಾನಿವಾಗ ಪೂಜೆಯನ್ನು ಮಾಡುವ ವಿಧಾನವನ್ನು ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಮಾಡೋ ಥರನೇ ನಾವು ಪೂಜೆಯನ್ನು ಮಾಡೋದು. ಬಟ್ ನಾನು ಬಿಡಿಸೋದು ಮಂಡಲವನ್ನು ಬಿಡಿಸ್ತಾ ಇರೋದ್ರಿಂದ ನಾನು ಆ ಮಂಡಲವನ್ನು ಹೇಗೆ ಬಿಡಿಸೋದು ಅಂತ ನಿಮಗೆ ನೆಕ್ಸ್ಟಲ್ಲಿ ಇವಾಗ ಹೇಳ್ಕೊಡ್ತೀನಿ ಸ್ನೇಹಿತರೆ. ಆ ಮಂಡಲದಿಂದ ಏನು ಯೂಸ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಸ್ವಲ್ಪ ಸಮಾಧಾನವಾಗಿ ವಿಡಿಯೋನ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪ್ಲೀಸ್. ಯಾಕಂದರೆ ಇದು ನಮ್ಮ ಮನೆಯಲ್ಲೇ ಇರುವಂಥ ಸುಖ ಸಮೃದ್ಧಿಯನ್ನು ನಾವು ಹುಡುಕಿಕೊಳ್ಬೇಕಾಗತ್ತೆ. ಸೊ ನಮ್ಮ ಮನೆಯಲ್ಲೇ ಸಿಗುವಂಥ ನೆಮ್ಮದಿಯನ್ನು ನಾವು ಬೇರೆ ಎಲ್ಲೂ ಹುಡುಕೋಕ್ಕಾಗಲ್ಲ. ಸೊ ಹಾಗಾಗಿ ದೇವರನ್ನು ನಾವು ಹೇಗೆ ಪೂಜಿಸೋದ್ರಿಂದ ನಮಗೆ ಸುಖ, ಶಾಂತಿ, ಸಮೃದ್ಧಿ, ವೃದ್ಧಿ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇರೋದು. ಹಾಗೆಯೇ ನಾನೀಗ ಎಲ್ಲ ದೇವರ ಮೂರ್ತಿಗಳಿಗೆ ಕುಂಕುಮ ಭಂಡಾರವನ್ನು ಹಚ್ತಾ ಇದ್ದೀನಿ.
ಈ ಕುಂಕುಮ ಭಂಡಾರ ಹಾಗೂ ವಿಭೂತಿ ಕಂಪಲ್ಸರಿಯಾಗಿ ನಾನು ಯೂಸ್ ಮಾಡ್ತಾ ಇರ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತೀರಾ, ನಾನು ಕೂಡ ಯೂಸ್ ಮಾಡೋದು ಇದೆ. ಸೊ ನೆಕ್ಸ್ಟಲ್ಲಿ ಇವಾಗ ನಾನು ಟೇಬಲನ್ನು ಇವಾಗ ಇಲ್ಲಿ ಕೂರಿಸಿದ್ದೀನಿ ನೋಡಿ ಸ್ನೇಹಿತರೆ. ಈ ಟೇಬಲ್ಲಿಗೆ ನಾನು ಅಕ್ಷತೆ ಕಾಳನ್ನು ಸ್ವಲ್ಪ ಹಾಕ್ತೀನಿ, ಯಾಕಂದರೆ ಇದು ಲಕ್ಷ್ಮೀ ಮೂರ್ತಿ ಇದೆ ನಮ್ಮ ಮನೆಯಲ್ಲಿ ಇದು. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಅಕ್ಷತೆ ಕಾಳನ್ನು ಟೇಬಲ್ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಟೇಬಲ್ ಮೇಲೆ ಅಕ್ಷತೆ ಈ ಥರ ನಾನು ಟೇಬಲ್ ಮೇಲೆ ಅಕ್ಷತೆ ಕಾಳನ್ನು ಹಾಕಿದ್ದೀನಿ. ಸೊ ನೆಕ್ಸ್ಟಲ್ಲಿ ಬಂದುಬಿಟ್ಟು ನಾನು ಲಕ್ಷ್ಮಿಯ ಮೂರ್ತಿಯನ್ನು ಇಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಕಾಮಣ್ಣನ ಪಾದ, ಇದು ಬಂದುಬಿಟ್ಟು ಶ್ರೀಕೃಷ್ಣ. ಇದು ಶ್ರೀಕೃಷ್ಣ ನಮಗೆ ಕಂಪಲ್ಸರಿಯಾಗಿ ನಮ್ಮ ಮನೆಯಲ್ಲಿ ಇರಲೇಬೇಕು, ನಮ್ಮ ರೆಡ್ಡಿ ಮನೆಯ ದೇವರು ಅಂತ ಹೇಳಿಬಿಟ್ಟು ಇದನ್ನು ನಾವು ಕೂರಿಸ್ತೀವಿ. ಇದು ನಮ್ಮ ಕಾಯಿನು ಹಾಗೆ ಲಕ್ಷ್ಮೀ ದೇವಿ. ಸೊ ನೆಕ್ಸ್ಟಲ್ಲಿ ಬಂದುಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾನು ಗಂಟೆಯನ್ನು ಕೂಡ ರೆಡಿ ಮಾಡಿಬಿಟ್ಟು ಈ ಒಂದು ಪ್ಲೇಟಲ್ಲಿ ಇರಿಸ್ತಾ ಇದ್ದೀನಿ. ಸೊ ಇಷ್ಟಾಯಿತು ಇವಾಗಿನ ನಮ್ಮ ದೇವರ ಪೂಜೆ. ಸೊ ಇದಾದ ನಂತರ ನಾನು ಮಾಡುವಂಥ ನೆಕ್ಸ್ಟು ಪೂಜೆಯನ್ನು ಇವಾಗ ನೋಡಿ. ಇವಾಗ ಎಲ್ಲ ದೇವರಿಗೂ ನಾನು ಕುಂಕುಮವನ್ನು ಹಚ್ಬಿಟ್ಟು ದೇವರ ಮನೆಯಲ್ಲಿ ಕೂರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟಲ್ಲಿ ಇವಾಗ ನಾನು ಈ ಪ್ಲೇಸಲ್ಲಿ ದೇವಿಯ ಮೂರ್ತಿಯನ್ನು ಸೆಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟಲ್ಲಿ ಇದು ಬಂದುಬಿಟ್ಟು ಉಪ್ಪನ್ನು ನಾನು ಈ ಥರ ಕಾಜಿನ ಲೋಟದಲ್ಲಿ ಹಾಕಿಬಿಟ್ಟು ಇರಿಸಿರ್ತೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ನಾನು ಅರಿಶಿನ ಮತ್ತು ಕುಂಕುಮವನ್ನು ಈ ಥರ, ಈ ಉಪ್ಪನ್ನು ಯಾಕೆ ನಾವು ದೇವರ ಮನೆಯಲ್ಲಿ ಇರಿಸಿರ್ತೀವಿ ಅಂತ ಕೇಳಬಹುದು. ಸೊ ಇದು ಲಕ್ಷ್ಮಿಯ ಸ್ವರೂಪ, ಹಾಗಾಗಿ ನಾನು ಪ್ರತಿ ನಮ್ಮ ದೇವರ ಮನೆಯಲ್ಲಿ ನಾನು ಯಾವಾಗಲೂ ಇರಿಸುವಂಥದ್ದು ಇರಿಸ್ತೇನೆ. ಸೊ ಇವಾಗ ಟಾಪಿಕ್ಕಿಗೆ ನಾವು ಇವಾಗ ಬಂದಾಯಿತು. ಸೊ ಇವಾಗ ನಾನು ಹೇಳಬೇಕಾಗಿರುವಂಥ ಟಾಪಿಕ್ಕು ಇವಾಗ ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ನಮ್ಮ ರಂಗೋಲಿಯನ್ನು ಬಿಡಿಸೋ ಟೈಮ್ ಬಂತು. ಸೊ ನನಗೆ ನಿಜ ಹೇಳ್ಬೇಕಂದ್ರೆ ಈ ಒಂದು ಮಂಡಲವನ್ನು ಪರ್ಫೆಕ್ಟಾಗಿ ಬಿಡಿಸೋಕ್ಕೆ ಬರೋದಿಲ್ಲ, ಅದು ನಿಜ. ಆದರೂ ಕೂಡ ನನಗೆ ಯಾವ ರೀತಿ ಬರುತ್ತೋ ಆ ರೀತಿಯಲ್ಲಿ ನಾನು ಈ ಒಂದು ಮಂಡಲವನ್ನು ಬಿಡಿಸಿರ್ತೀನಿ. ಸೊ ನಿಮ್ಗೆ ಯಾರಿಗಾದ್ರೂ ನೀಟಾಗಿ ಬಿಡಿಸೋಕೆ ಬಂದರೆ ಸೊ ಬಿಡಿಸ್ಬೋದು. ಬಟ್ ನನಗೆ ಯಾವ ರೀತಿ ಬರುತ್ತೆ, ನಾನು ಪ್ರತಿನಿತ್ಯ ಯಾವ ರೀತಿ ಮಂಡಲವನ್ನು ಬಿಡಿಸಿರ್ತೀನಿ ಆ ರೀತಿಯಲ್ಲಿ ನಾನು ಇವತ್ತು ನಿಮಗೆ ಮಂಡಲವನ್ನು ತೋರಿಸ್ತಾ ಇದ್ದೀನಿ. ಸೊ ಹಾಗೆಯೇ ನಾನು ಎರಡು ರೀತಿಯಲ್ಲಿ ಇವಾಗ ರಂಗೋಲಿಯನ್ನು ಬಿಡಿಸಿ ನಿಮಗೆ ನಾನು ಇವಾಗ ಈ ಪ್ಲೇಸಲ್ಲಿ ಲಕ್ಷ್ಮಿನ ಕೂರಿಸೋದು. ಸೊ ಹಾಗಾಗಿ ಇಲ್ಲಿ ನಾನಿವಾಗ ನಿಮಗೆ ಮಂಡಲವನ್ನು ಬಿಡಿಸಿ ತೋರಿಸ್ತೀನಿ. ನಿಜ ಯಾರಾದರೂ ಇಷ್ಟೇನಾ ಅಂತ ಕೇಳ್ಬೋದು. ಸೊ ಹೌದು, ಇಷ್ಟರಲ್ಲಿನೇ ನಮಗೆ ಎಷ್ಟೋ ಸಮೃದ್ಧಿಯನ್ನು ಆ ತಾಯಿ ಕರುಣಿಸಿದ್ದಾಳೆ. ಸೊ ಹಾಗಾಗಿ ನಾನು ನಿಮಗೆ ಈ ಒಂದು ಮಂಡಲವನ್ನು ಬಿಡಿಸಿ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ನನಗೆ ಮಂಡಲ ಬಿಡ್ಸೋಕ್ಕೆ ಬರಲ್ಲ. ಈ ಒಂದು ಮಂಡಲವನ್ನು ಯಾರಿಗಾದ್ರೂ ನೀಟಾಗಿ ಬಿಡ್ಸೋಕ್ಕೆ ಬರೋರು ಇದ್ದರೆ ಸೊ ಚೆನ್ನಾಗಿ ಬಿಡಿಸಿ. ಕಮಲದ ಮಂಡಲ ಇದು. ಸೊ ಯಾರಾದರೂ ಕಮಲದ ಹೂವನ್ನು ನೀಟಾಗಿ ಬಿಡಿಸೋರಿಗೆ ಬಿಡಿಸ್ಬೋದು. ಸೊ ನನಗೆ ಬರೋದಿಲ್ಲ ನೀಟಾಗಿ ಬಿಡಿಸೋಕ್ಕೆ, ನನಗೆ ಯಾವ ರೀತಿ ಬರುತ್ತೋ ಆ ರೀತಿಯಲ್ಲಿ ನಾನು ಬಿಡಿಸ್ಬಿಟ್ಟಿರ್ತೀನಿ. ಒಟ್ಟಿನಲ್ಲಿ ಕಮಲದ ರೂಪವನ್ನು ಮಾಡಿರ್ತೀವಿ ಸ್ನೇಹಿತರೆ. ಸೊ ಬನ್ನಿ, ಈ ಥರ ನಾನು ಕಮಲವನ್ನು ಬಿಡಿಸಿ ಈ ಥರ ಒಂದು ಕಮಲದ ಹೂವಿನಲ್ಲಿ ಆ ದೇವಿಯನ್ನು ನಾವು ಕೂರಿಸ್ತಾ ಇದ್ದೀವಿ ಅನ್ನುವ ರೀತಿಯಲ್ಲಿ ನಾವು ಈ ಮಂಡಲವನ್ನು ಬಿಡಿಸ್ಬೇಕು. ಮೊದಲನೇ ಮಂಡಲ ಇದು. ಸೊ ಈ ಮಂಡಲವನ್ನು ನಾವು ಬಿಡಿಸೋದು ಯಾಕೆ, ಲಕ್ಷ್ಮಿಗೆ ಈ ಮಂಡಲವನ್ನು ಯಾಕೆ ನಾವು ಬಿಡಿಸ್ತೀವಿ ಅಂತಂದರೆ ಇದು ಲಕ್ಷ್ಮಿಯ ಪ್ರಿಯವಾದಂತಹ ಹೂವಾಗಿರುತ್ತೆ. ಆ ತಾಯಿಗೆ ಈ ಮಂಡಲವನ್ನು ಬಿಡಿಸೋದ್ರಿಂದ, ಆಕೆ ಈ ಮಂಡಲದಲ್ಲಿ ಕುಳಿತುಕೊಂಡಿರುವಂಥದ್ರಿಂದ ಆ ತಾಯಿಗೆ ಈ ಮಂಡಲ ತುಂಬ ಪ್ರಿಯವಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಕಮಲದ ಮಂಡಲ ಆ ತಾಯಿಗೆ ಪ್ರಿಯ ಆಗಿರುತ್ತೆ. ಹಾಗಾಗಿ ನಾನಿಲ್ಲಿ ಕಮಲದ ಒಂದು ಮಂಡಲವನ್ನು ಬಿಡಿಸಿರ್ತೀನಿ. ಸೊ ಇದರ ಮೇಲ್ಗಡೆ ನಾನು ಸ್ವಲ್ಪ ಅಕ್ಷತೆಯನ್ನು ಇಲ್ಲಿ ಈ ಥರ ಅಕ್ಷತೆಯನ್ನು ಸ್ವಲ್ಪ ಹಾಕಿಬಿಟ್ಟು ಇದ್ರ ಮೇಲ್ಗಡೆ ಸ್ವಲ್ಪ ಅರಿಶಿನ, ಭಂಡಾರ, ಕುಂಕುಮ, ಅರಿಶಿನ ಇದ್ದರೆ ಅರಿಶಿನ ಕೂಡ ನೀವು ಯೂಸ್ ಮಾಡ್ಬೋದು. ನೋಡಿ ಈ ಥರ ಸ್ವಲ್ಪ ಹಾಕಿಬಿಟ್ಟು ಇಲ್ಲಿ ಲಕ್ಷ್ಮೀ ಕೊಡವನ್ನು ನಾವು ಕೂರಿಸ್ಬೋದು. ಜೊತೆಗೆ ನೆಕ್ಸ್ಟಲ್ಲಿ ಬಂದುಬಿಟ್ಟು ಇದೊಂದು ನಾನು ಪ್ರತಿನಿತ್ಯ ಅಂದರೆ ನಾನು ಪ್ರತಿ ವಾರ ನಾನು ಡೈಲಿ ಚೇಂಜ್ ಮಾಡಲ್ಲ. ದೇವರ ಮನೆನ
ಪ್ರತಿನಿತ್ಯವೂ ನಾನು ಇಲ್ಲಿ ಬದಲಾಯಿಸಲ್ಲ. ಏನಂದರೆ ಈ ದೇವರ ಮನೆಯನ್ನು ಪ್ರತಿನಿತ್ಯ ಗುಡಿಸೋದಿಲ್ಲ. ಸೊ ಹಾಗಾಗಿ ನಾನು ಯಾವಾಗ ಈ ಒಂದು ದೇವರ ಮನೆಯನ್ನು ಕ್ಲೀನ್ ಮಾಡ್ತಾ ಇರ್ತೀನಿ ನೋಡಿ, ಆ ಕ್ಷಣ ನಾನು ಇದೆಲ್ಲವನ್ನು ನೀಟಾಗಿ ಒರೆಸ್ಬಿಟ್ಟು ಈ ಒಂದು ಮಂಡಲಗಳನ್ನು ಬಿಡಿಸ್ತಾ ಇರ್ತೀನಿ. ಸೊ ನೆಕ್ಸ್ಟಲ್ಲಿ ಇವಾಗ ನಾನು ಬಿಡಿಸ್ತಾ ಇರೋದು ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನನಗೆ ಚಿಕ್ಕದಾಗಿ ಅಯ್ಯೋ ಇದೇ ಮಂಡಲನ, ಇದನ್ನ ನೀವು ತೋರಿಸಿರೋದು ಅಂತ ಯಾರಾದರೂ ಅನ್ಬೋದು. ಸೊ ಹೌದು, ಇದನ್ನು ನಾವು ಬಿಡಿಸೋದ್ರಿಂದ ನಮಗೆ ಎಷ್ಟೊಂದು ಒಳ್ಳೆಯದಾಗುತ್ತೆ. ಮೊದಲೆಲ್ಲ ನಮಗೆ ಕಷ್ಟಗಳು ಬರ್ತಾ ಇತ್ತು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಇತ್ತು. ಹಾಗೆಯೇ ಪ್ರತಿಯೊಂದು ಇಂಥದ್ದೇ ಅಂತ ಅಲ್ಲ, ಪ್ರತಿಯೊಂದು ತೊಂದರೆಗಳು ನಮಗೆ ಕಾಡ್ತಾ ಇತ್ತು. ಸೊ ಹಾಗಾಗಿ ನಾವಿಲ್ಲಿ ಈ ಒಂದು ಮಂಡಲಗಳನ್ನು ಬಿಡಿಸಿ ನಾನು ಪೂಜೆಯನ್ನು ಮಾಡೋಕ್ಕೆ ಶುರು ಮಾಡಿದಾಗಿಂದ ನನಗಿದು ನಿಜಕ್ಕೂ ತುಂಬಾ ಒಳ್ಳೆಯದಾಗಿದೆ. 100% ಅಂತಲೇ ಹೇಳ್ಬೋದು. ನೀವು ಹತ್ತತ್ರ 1 ತಿಂಗಳವರೆಗಾದರೂ ಮಾಡಿ ನೋಡಿ. ಈ ಥರ ಮಾಡೋದ್ರಿಂದ ನಿಮಗೆ ಗೊತ್ತಾಗತ್ತೆ, ನಿಮಗೆ ಇದರ ಅನುಭವ ಗೊತ್ತಾಗತ್ತೆ. ಸೊ ನಿಮ್ಮ ಮನೆಯಲ್ಲೂ ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೂ ಯಾವುದೇ ಕಷ್ಟಗಳಿದ್ರೂ ಕೂಡ ಅದು ದೂರ ಆಗಲಿ ಅಂತ ನಾನು ಕೇಳ್ಕೊಳ್ತೇನೆ. ಸೊ ಇವಾಗ ಇಷ್ಟ ಆಯಿತು. ನೆಕ್ಸ್ಟಲ್ಲಿ ಇಲ್ಲ, ಸೊ ಇದರಲ್ಲೇ ಎಲ್ಲನೂ ನಾವು ನೀಟಾಗಿ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಸೈಡಲ್ಲಿ ನಮಗಿಲ್ಲಿ ಪ್ಲೇಸೇ ಇಲ್ಲ. ಸೊ ನೆಕ್ಸ್ಟಲ್ಲಿ ನಾನು ದೇವಿ ಮೂರ್ತಿಯನ್ನು ಹೇಗೆ ರೆಡಿ ಮಾಡ್ಕೊಳ್ತೀನಿ ನೋಡಿ. ಇದು ಒಂದು ನಿಜಕ್ಕೂ ನನಗೆ ಅದ್ಭುತ ಅಂತಲೇ ಹೇಳ್ಬೋದು. ನಿಜ ಏನು ಗೊತ್ತಾ, ಇಲ್ಲೆಲ್ಲ ರೀತಿಯಲ್ಲೂ ನಾವು ದೇವರನ್ನು ಪೂಜಿಸ್ತೀವಿ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಕೆಲವೊಂದು ಪದ್ಧತಿಗಳನ್ನು ನಾವು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಸಮೃದ್ಧಿ ಹಾಗೆ ಶಾಂತಿ ಕೂಡ ಸಿಗತ್ತೆ. ಸೊ ಹಾಗಾಗಿ ಕೆಲವೊಂದು ಚಿಕ್ಕ ಪುಟ್ಟ ಒಳ್ಳೆಯದಾಗತ್ತೆ ಅನ್ನುವಂಥದ್ದಿದ್ದಾಗ ನಾವು ಅದನ್ನು ಮಾಡೋದ್ರಲ್ಲಿ ತಪ್ಪೇನೂ ಇರೋದಿಲ್ಲ. ಸೊ ನಾನಿಲ್ಲಿ ಭಂಡಾರವನ್ನು ಈ ಥರ, ಅಂದರೆ ನೀವು ಅರಿಶಿನ ಕೂಡ ಹಚ್ಬೋದು, ಅರಿಶಿನ ಕುಂಕುಮವನ್ನು ಹಚ್ಬೋದು. ನಾನು ಇಲ್ಲಿ ಭಂಡಾರವನ್ನು ಹಚ್ತಾ ಇದ್ದೀನಿ ನೋಡಿ. ಈ ಥರ ದೇವಿಗೆ ಭಂಡಾರ ಪ್ರತಿನಿತ್ಯ ಮಾಡಬೇಡಿ. ಸೊ ಇವಾಗ ನಾನು ದೇವರ ಮನೆಯಲ್ಲಿ ಕಳಶವನ್ನು ಕೂರಿಸ್ತೀನಿ. ಸೊ ನಾನು ಮಾಡಿರುವಂಥ ವಿಧಾನವನ್ನು ನಾನು ನಿಮ್ಗೆ ಹೇಳ್ತಾ ಇರೋದು ಫ್ರೆಂಡ್ಸ್. ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ, ಬೇರೆಯವರು ಯಾವ ರೀತಿ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನನಗೆ ಈ ಥರ ಮಾಡೋದ್ರಿಂದ ಒಳ್ಳೆಯದಾಗಿದೆ. ಸೊ ಹಾಗಾಗಿ ನಾನು ನಿಮಗೆ ಈ ಥರದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಮಾಡ್ತಾರೆ ಪೂಜೆಗಳನ್ನು. ಸೊ ಅವ್ರಿಗೆ ಆ ರೀತಿಯಲ್ಲಿ ಒಳ್ಳೆಯದಾಗಿರುತ್ತೆ. ಸೊ ನನಗೆ ಈ ಥರನೇ ನಾನು ಮಾಡ್ಕೊಂಡು ಬಂದಿರೋದು. ಸೊ ಹಾಗಾಗಿ ನನಗೆ ಇದರಲ್ಲೇ ಒಳ್ಳೆಯದಾಗಿದೆ. ಇದೇ ಥರ ಮಾಡೋದ್ರಿಂದ ನನಗೆ ಒಳ್ಳೆಯ ರೀತಿಯಲ್ಲಿ ನಮ್ಮನೆ ಚೆನ್ನಾಗಿ ಇವಾಗ ಇದೆ. ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಹಾಗೆ ದುಡ್ಡಿನ ಸಮಸ್ಯೆಗಳಾಗಿರ್ಬೋದು, ಎಲ್ಲವೂ ಕೂಡ ನಮಗೆ ನಿವಾರಣೆ ಆಗಿರೋದು ಈ ಒಂದು ಮಂಡಲವನ್ನು ನಾನು ಯಾವಾಗ ಇದು ಮಂಡಲಗಳನ್ನು ಬಿಡಿಸಿದೆ ನೋಡಿ. ಈ ಮಂಡಲಗಳನ್ನು ಬಿಡಿಸಿದ ನಂತರ ನನಗೆ ಅದು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಯಾವ ರೀತಿ ನನಗೆ ಸಡನ್ನಾಗಿ ಬದಲಾವಣೆ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ ಸ್ನೇಹಿತರೆ. ಅಷ್ಟೊಂದು ನಮ್ಮ ಮನೆಯಲ್ಲಿ ಬದಲಾವಣೆಗಳು ಶುರುವಾಯಿತು. ಸೊ ನೆಕ್ಸ್ಟಲ್ಲಿ ನಾನಿಲ್ಲಿ ಲಕ್ಷ್ಮೀ ದೇವಿಯ ಮಾಂಗಲ್ಯವನ್ನು ಇಲ್ಲಿ ನಾನು ಅರಿಶಿನ ಕುಂಕುಮವನ್ನು ಹಚ್ಚಿಬಿಟ್ಟು ದೇವಿಗೆ ಹಾಕ್ತಾ ಇರೋದು. ಸೊ ಇಷ್ಟಲ್ಲಿ ಇದು ಬಂದುಬಿಟ್ಟು ತುಪ್ಪ, ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೆ ನೋಡಿ, ಆವಾಗ ತೊಗೊಂಡು ಬಂದಿರೋವಂಥ ಶಬರಿಮಲೆ ತುಪ್ಪ. ಇದು ಇರುಮುಡಿ ಗಂಟಲ್ಲಿರುತ್ತೆ. ಇದು ನಮ್ಮ ಮನೆಯಲ್ಲಿ ಶಬರಿಗೆ ಹೋಗೋದ್ರಿಂದ ಇರುಮುಡಿ ತುಪ್ಪವನ್ನು ತೊಗೊಂಡು ಬಂದಿರ್ತಾರೆ. ಸೊ ನಾನು ಈ ಒಂದು ಇರುಮುಡಿ ತುಪ್ಪವನ್ನು ದೇವರಿಗೆ ಪ್ರತಿನಿತ್ಯ ದೀಪಕ್ಕೆ ಹಾಕ್ತಾ ಇರ್ತೀನಿ. ಸೊ ನೆಕ್ಸ್ಟು ಹಾಗೆಯೇ ದೀಪವನ್ನು ಹಚ್ಚೋಕ್ಕೆ ರೆಡಿ ಮಾಡಿಕೊಂಡು ಇವಾಗ ನೋಡಿ ನಾನಿಲ್ಲಿ ತುಪ್ಪವನ್ನು ದೀಪಕ್ಕೆ ಹಾಕ್ತಾ ಇರೋದು. ಇದು ಅಯ್ಯಪ್ಪ ಸ್ವಾಮಿಯ ತುಪ್ಪ, ಅಯ್ಯಪ್ಪ ಸ್ವಾಮಿಗೆ ಇರುಮುಡಿಯನ್ನು ಕಟ್ಟಿರುವಂಥದ್ದು. ಈ ತುಪ್ಪ ತುಂಬ ಶ್ರೇಷ್ಠ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರಿಗೂ ಈ ಒಂದು ಇರುಮುಡಿ ತುಪ್ಪ ಸಿಗೋದಿಲ್ಲ. ಸೊ ನಮಗೆ ಈ ಒಂದು ಇರುಮುಡಿ ತುಪ್ಪ ಪ್ರತಿ ವರ್ಷವೂ ಸಿಕ್ಕಿರುತ್ತೆ. ದೀಪವನ್ನು ಬೆಳಗ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಈ ಪೂಜೆ ವಿಧಾನ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋದಿಂದ ನಿಮಗೆ
ಏನಾದರೂ ಒಳ್ಳೆಯ ಮಾಹಿತಿ ಸಿಕ್ಕಿದೆ ಅನ್ನೋದಾದರೆ ದಯಮಾಡಿ ಕಮೆಂಟಲ್ಲಿ ನನಗೆ ನೀವು ಮಾಡಿರೋ ವಿಡಿಯೋ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋನ ಸುಮ್ಮನೆ ನೋಡಿಬಿಟ್ಟು ಯೂಸ್ ಮಾಡ್ಕೊಳ್ಳೋದೇ ಇರಬೇಡಿ. ಈ ವಿಡಿಯೋನ ನೋಡಿರೋ ಪ್ರತಿಯೊಬ್ಬರು ಕೂಡ ಈ 2 ಮಂಡಲಗಳನ್ನು ನೀವು ಪ್ರತಿ ಪೂಜೆ ಮಾಡುವ ಸಮಯದಲ್ಲಿ ಪ್ರತಿ ಒಂದು ವಾರದಲ್ಲಿ ಈ ಥರ ಬಿಡಿಸಿ. ಆದರೆ ಪ್ರತಿನಿತ್ಯವೂ ಕೂಡ ನೀವು ದೇವರ ಕಟ್ಟೆಯನ್ನು ಸ್ವಚ್ಛ ಮಾಡಬೇಡಿ. ನಾವು ಪ್ರತಿದಿನವೂ ದೇವರ ಮನೆಯನ್ನು ಸ್ವಚ್ಛ ಮಾಡೋದ್ರಿಂದ ನಮಗೆ ಲಕ್ಷ್ಮಿ ವಾಸ ಆಗೋದಿಲ್ಲ. ಸೊ ದೇವಿ ವಾಸ ಆಗೋಕ್ಕೆ ನಾವು ಮಾಡಬೇಕಾಗಿರೋವಂಥ ವಿಧಾನ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ. ಇದು ನನ್ನ ಪ್ರತಿ ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಸೊ ನಾನು ಪ್ರತಿ ಶುಕ್ರವಾರ ಕೂಡ ಈ ವಿಡಿಯೋನ ಮಾಡೋಣ ಅಂದ್ಕೊಂಡು ನನಗೆ ಈ ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ. ಸೊ ಫೈನಲಿ ನನಗೆ ಇವತ್ತು ಈ ವಿಡಿಯೋನ ಮಾಡೋಕ್ಕೆ ಅವಕಾಶ ಸಿಕ್ಕಾಯಿತು. ಸೊ ನೆಕ್ಸ್ಟಲ್ಲಿ ಬಂದುಬಿಟ್ಟು ನಾನು ದೇವ್ರ ಮನೆ ಐಟಮ್ಸ್ಗಳನ್ನು ಇವಾಗ ಜೋಡಿಸ್ತಾ ಇದ್ದೀನಿ. ಸೊ ನೆಕ್ಸ್ಟಲ್ಲಿ ಗೆಜ್ಜೆ ವಸ್ತ್ರ, ಹಾಗೆ ಈ ಥರ ನಾನು ಪೌಚ್ಗಳನ್ನು ತರಿಸಿಟ್ಕೊಂಡಿರ್ತೀನಿ ಫ್ರೆಂಡ್ಸ್. ಈ ಬಾಕ್ಸಲ್ಲಿ ನಾನು ಈ ಥರ ಪೌಚ್ಗಳನ್ನು ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾರೆ ನೋಡಿ, ಅವ್ರಿಗೆ ನಾನು ಬ್ಲೌಸ್ ಪೀಸಲ್ಲಿ ಕೊಡೋಕ್ಕೆ ಅಂತ ಅರಿಶಿನ ಕುಂಕುಮ ಪಾಕೆಟ್ಗಳನ್ನು ತರಿಸಿರ್ತೀನಿ. ಸೊ ಜೊತೆಗೆ ಗೆಜ್ಜೆ ವಸ್ತ್ರ ಇವುಗಳನ್ನೆಲ್ಲ ನಾನು ಈ ಬಾಕ್ಸಲ್ಲಿ ಹಾಕಿಬಿಟ್ಟು ಎತ್ತಿಟ್ಟಿರ್ತೀನಿ. ಸೊ ಇನ್ನೊಂದು ವಿಶೇಷ ಅಂತ ಹೇಳಬೇಕಂದ್ರೆ ನಾನು ಒಂದು ದೇವರ ಫೋಟೋನ ತರಿಸಿದ್ದೀನಿ. ಸೊ ಆ ಫೋಟೋನ ನಾನು ಇವತ್ತು ಪೂಜೆ ಮಾಡ್ತಾಯಿಲ್ಲ. ನನಗೆ ಈ ಒಂದು ಫೋಟೋ ತುಂಬ ಇಷ್ಟ ಆಗಿತ್ತು. ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳ, ಇದು ಧರ್ಮಸ್ಥಳದಲ್ಲಿ ನಾನು ತರಿಸಿರೋದು. ನಮ್ಮ ಮನೆಯಲ್ಲಿ ಶಬರಿಗೆ ಹೋಗಿ ಬರುವಾಗ ತೊಗೊಂಡ್ಬಂದಿದ್ರು. ಸೊ ಈ ಫೋಟೋವನ್ನು ನಾನು ದೇವರ ಮನೆಯಲ್ಲಿ ಯುಗಾದಿ ಹಬ್ಬಕ್ಕೇ ಈ ಫೋಟೋವನ್ನು ನಾನು ದೇವರ ಮನೆ ಕೂರಿಸ್ಬೇಕು ಅಂತ ನಾನು ಈ ಫೋಟೋನ ಕೂರಿಸಿಲ್ಲ. ಸೊ ಇವತ್ತಿನ ಫೈನಲ್ ನಮ್ಮ ದೇವರ ಮನೆ ಪೂಜಾ ಅಲಂಕಾರ ಸ್ನೇಹಿತರೆ. ನೋಡಿದ್ರಲ್ಲ ಮಂಡಲವನ್ನು ಯಾವ ರೀತಿ ಬಿಡಿಸೋದು ಅಂತ ನೋಡಿದ್ರಲ್ಲ. ಸೊ ಈಸಿಯಾಗಿದೆ. ಸೊ ಈ ಒಂದು ಪೂಜೆಯನ್ನು ಪ್ರತಿ ಶುಕ್ರವಾರ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಫ್ರೆಂಡ್ಸ್. ಓಕೆ, ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರಾದರೂ ಹೊಸಬರು ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋನ ನೋಡಬೇಡಿ. ಹಾಗೆ ಕಮೆಂಟಿನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಪ್ಲೀಸ್ ತಿಳಿಸಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.